ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪುಟ್ಟದಾಗಿರೋ ರಂಗೋಲಿ ಜೊತೆ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯನೂ ಶೇರ್ ಮಾಡಿದ್ದೀನಿ. ಆ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು. ಹಾಗೆ ಪುಟ್ಟದಾಗಿರೋ ರಂಗೋಲಿನ ಶೇರ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ರಂಗೋಲಿ ಹಾಕಿದ್ಮೇಲೆ ಎಲ್ರಿಗೂ ಗೊತ್ತೇ ಇರುತ್ತೆ, ಮನೇಲಿ ಕಸ ಗುಡಿಸೋದು, ಒರೆಸೋದು ಎಲ್ಲ ಇದ್ದೇ ಇರುತ್ತೆ, ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋದು. ಸೊ ಇದೆಲ್ಲ ಡೈಲಿ ರೊಟೀನ್ ಆಗಿರುತ್ತೆ. ಈಗ ನಾನು ರಂಗೋಲಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಎತ್ತಿಟ್ಕೊಂಡು ಶೆಲ್ಫ್ನೆಲ್ಲ ಒರೆಸ್ಕೊಂಡು ನಾನು ಕಸ ಮತ್ತು ನೆಲನ ಒರೆಸ್ಕೊಳ್ಳೋಣ ಬೇಗ. ಪಾಪು ಮಲಗಿದ್ಲು, ಇನ್ನೂ ಎದ್ದಿರಲಿಲ್ವಲ್ಲ. ಸೊ ಅವಳು ಎದ್ದೋಳೋ ಅಷ್ಟೊತ್ತಿಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಮನೆ ಕ್ಲೀನ್ ಮಾಡೋದು, ಒರೆಸೋದು, ಗುಡಿಸೋದೇ ಇದೇ ಟೈಮ್. ಈ ಕೆಲಸ ಎಲ್ಲ ಬೇಗ ಮಾಡಿಕೊಂಡ್ರೆ ಪಾಪು ಎದ್ದ ತಕ್ಷಣವೇ ಅವಳಿಗೆ ಸರಿ ಮಾಡಿ ತಿನ್ಸೋಕ್ಕೂ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ನಾನು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊತಿದ್ದೀನಿ. ಮತ್ತು ಕಸ ಗುಡಿಸೋದು ಮತ್ತು ನೆಲ ಒರೆಸೋದು ಎಲ್ಲ ಮಾಡ್ಕೊತಾ ಇದ್ದೀನಿ. ನಾನು ಡೈಲಿ ನೆಲ ಒರೆಸ್ತೀನಿ, ಯಾಕೆ ಅಂದರೆ ಪಾಪು ಆಟ ಆಡ್ತಿರ್ತಾಳಲ್ಲ. ಸೊ ಹಾಗಾಗಿ ಡೈಲಿ ನೆಲ ಒರೆಸ್ತೀನಿ. ಹೀಗೆ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಅವಳು ಎದ್ದೋಳೋ ಅಷ್ಟೊತ್ತಿಗೆ ಇದ್ದರೆ ಮಾತ್ರ ಅವಳಿಗೊಂದು ಬರ್ತಿರ್ಬೇಕು, ನಾನೊಂದು ಬರ್ತಿರ್ಕೊಂಡು ಗುಡಿಸ್ಬೇಕು. ಸೊ ಅದರಿಂದ ನಾನು ಬೇಗ ಅವಳು ಮಲಗಿರೋ ಟೈಮಲ್ಲೇ ಬೇಗ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಬಿಡ್ತೀನಿ. ಕಸ ಗುಡಿಸಿ ನೆಲ ಒರೆಸಿದ್ದೆಲ್ಲ ಆಯಿತು. ಪಾಪುನೂ ಕೂಡ ಇದ್ಲು. ನಾನು ಅವಳಿಗೆ ಸರಿ ಮಾಡಿ ತಿನ್ನಿಸಿ ಮಿಕ್ಕಿದ ಕೆಲಸ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂತ ತಿಂಡಿ ಮಾಡಿ ತಿನ್ನಿಸಿದ್ದಾಯಿತು. ಅವಳಿಗೆ ಗೊಂಬೆ ಬರ್ತಿತ್ತಲ್ಲ, ಸೊ ಅದಕ್ಕೆಲ್ಲ ಹಾಯ್ ಮಾಡಿಕೊಂಡು ತಿಂಡಿನೂ ಕೂಡ ತಿಂದಳು. ನಾನಿವಾಗ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ, ಟೊಮೊಟೊ, ಒಂದು ಅರ್ಧ ಟೊಮೊಟೊ ಇಟ್ಕೊಂಡಿದ್ದೀನಿ, ಇನ್ನು ಅರ್ಧ ಒಗ್ಗರಣೆಗಾಗುತ್ತೆ ಅಂತ, ಮತ್ತು ಈರುಳ್ಳಿ, ಮತ್ತು ಒಂದೆರಡು ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ
ಒಂದೇ ಒಂದು ಪೀಸಸ್ಸು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಖಾರ ಪುಡಿ, ಧನಿಯಾ ಪುಡಿ, ಮಿಕ್ಸ್ ಧನಿಯಾ ಪುಡಿ ಇದು, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾವು ನಮ್ಮ ಮನೇಲೆಲ್ಲ ಈ ಥರ ರುಬ್ಕೊಂಡೇ ಮಾಡಿಕೊಂಡು ಅಭ್ಯಾಸ. ಸೊ ನಾನು ಅದಕ್ಕೆ ಈ ಥರನೇ ಮಾಡ್ಕೊಳ್ಳೋದು. ಮತ್ತು ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಒಂದು 10 ಎಸ್ಲು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಯಾವುದೇ ಅಡುಗೆಗಾಗಲಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಥರ ಆದ್ರೇ ಅಡುಗೆ ಚೆನ್ನಾಗಿ ಬರುತ್ತೆ. ಮತ್ತು ಟೊಮೊಟೊನೂ ಮಿಕ್ಸ್ ಇದ್ನಲ್ಲ, ಅದನ್ನು ಅರ್ಧ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಕಡಲೆಕಾಳು ಮತ್ತು ಬಟಾಣಿನ ರಾತ್ರಿಯೇ ನೆನೆಸಿಟ್ಟಿದ್ದೆ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ರುಬ್ಬಿದ ಖಾರನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಿಮಗೆ ನೀರು ಒಂದು ಸ್ವಲ್ಪ ಗಟ್ಟಿಗೆ ಬೇಕಾದರೆ ಗಟ್ಟಿಗೂ ಮಾಡ್ಕೋಬೋದು, ಒಂದು ಸ್ವಲ್ಪ ನೀರು ಥರ ಬೇಕಾದರೆ ನೀರು ಥರನೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ಮಾಗೆ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನೂ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟನ್ನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕಿ ಉಪ್ಪು ಸರಿ ಇದೆಯಾ ಅಂತ ನೋಡಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸಿದ್ರೆ ಸಾಕು. ಹಾಗೆ ವಿಷಲ್ ಆಗೋಷ್ಟೊತ್ತಿಗೆ ನಾನಿಲ್ಲಿ ರೊಟ್ಟಿನ ಮಿತ್ಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅನ್ನ ಮಾಡ್ಕೊಂಡಿದ್ದೆ, ಆ ಅನ್ನ ಆರಕ್ಕೆ ಇಟ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅನ್ನನ ಚೆನ್ನಾಗಿ ಒಂದು ಸ್ವಲ್ಪ ಸ್ಮೂತ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪನೇ ಒಂದೊಂದು ರೊಟ್ಟಿ ಆಗೋಷ್ಟೇ ಮಿಕ್ಸ್ ಮಾಡ್ಕೊತಾ ಬರಬೇಕು. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಲಾಸ್ಟಿಗೆ ಅದು ಇದು ಹಂಚ್ ಮೇಲೆ ಹಾಕ್ತೀವಲ್ಲ ರೊಟ್ಟಿನ, ಆವಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೊಂದೇ ರೊಟ್ಟಿನ ಮಿತ್ಕೊಂಡು ಒಂದೊಂದೇ ರೊಟ್ಟಿನ ತೊಟ್ಟಬೇಕು. ಈಗ ನಾನು ಇಲ್ಲಿ ತೊಡ್ತಾ ಇದ್ದೀನಿ ನೋಡಿ. ಈ ಥರ ರೌಂಡ್ ಶೇಪಲ್ಲಿ ಬರೋ ತನಕ ನೀಟಾಗಿ ಸೈಡಲ್ಲೆಲ್ಲ ತೊಟ್ಕೋಬೇಕು. ಸೈಡಲ್ಲೆಲ್ಲ ಒಂದು ಸ್ವಲ್ಪ ತೆಳ್ಳಗೆ ತೊಟ್ಕೋಬೇಕು. ಮಧ್ಯದಲ್ಲಿ ದಪ್ಪ ಇದ್ರೂ ಚೆನ್ನಾಗೇ ಬೇಯುತ್ತೆ. ಸೈಡಲ್ಲೆಲ್ಲ ನೀಟಾಗಿ ತೆಳ್ಳಗೆ ತೊಟ್ಕೋಬೇಕು. ಮತ್ತು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೊಂದನ್ನೇ ನಾದ್ಕೊಂಡು ಬರಬೇಕು. ಹಂಚು ಕಾಯೋಷ್ಟೊತ್ತಿಗೆ ನಾನು ಇನ್ನೊಂದು ಉಂಡೆ ಮಾಡಿಕೊಂಡು ಇದು ಮಾಡ್ತಿದ್ದೀನಿ. ಈಗ ಹಂಚನ್ನು ತುಂಬ ಚೆನ್ನಾಗಿ ಕಾಯ್ದಿದೆ. ಬಿಸಿ ತುಂಬ ಚೆನ್ನಾಗಿ ಕಾಯ್ದ ಮೇಲೇ ನಾವು ಇದು ಮಾಡಬೇಕು. ಈಗ ಒಂದು ಕೈಲಿ ಒಂದು ಕೆಳಗಡೆ ತೊಟ್ಟಿರ್ತೀವಲ್ಲ ಅದು ಮೇಲೆ ಬರಬೇಕು. ಆ ರೀತಿ ಹಂಚಿನ ಮೇಲೆ ಹಾಕಬೇಕು. ನೋಡಿ ನೀಟಾಗಿ ಬೆಂದಾದ್ಮೇಲೆ ಒಂದೊಂದೇ ಸೈಡನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಗ್ಚಾಕ್ತಾ ಬರಬೇಕು. ಈಗ ಈ ಥರ ಸೈಡಲ್ಲೆಲ್ಲ ನೀಟಾಗಿ ನೋಡ್ಕೊಂಡು ಬೇಯಿಸ್ಕೋಬೇಕು. ಇಲ್ಲಾಂದರೆ ಒಂದು ರೊಟ್ಟಿ ಚೆನ್ನಾಗಿ ಬರೋಲ್ಲ. ನೀಟಾಗಿ ಬೇಯಿಸಿದ್ರೇ ಸೈಡಲ್ಲೆಲ್ಲ ನೀಟಾಗಿ ಬೆಂದಿರಬೇಕು. ಈ ಥರ ನಾನು ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ನೋಡಿ ರೊಟ್ಟಿ ಎಲ್ಲ ಹಾಕಿದ್ದಾಯಿತು. ಈಗ ನಾನು ಕುಕ್ಕರ್ ಆರಿದೆಯಾ ಅಂತ ನೋಡಿ ಹೇಗೆ ಬಂದಿದೆ ಪಲ್ಯ ಅಂತ ನೋಡ್ತಾ ಇದ್ದೀನಿ. ಈಗ ನೋಡಿ ಕುಕ್ಕರೆಲ್ಲ ನೀಟಾಗಿ ವಿಷಲೆಲ್ಲ ಆರಿದೆ. ರೊಟ್ಟಿ ಹಾಕೋ ಅಷ್ಟೊತ್ತಿಗೆ ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ನೋಡ್ತಿರ್ಬೋದು ನೀವು, ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಸಲ ಈ ಥರನೂ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ